ನೋಡಿರಿ ಫ್ರೆಂಡ್ಸ್ ಎಷ್ಟು ಬಿಸಿಲು ಅಣ್ಣಿಗೆತ್ತವ ಎಷ್ಟೊಂದು ಒಳ್ಳೆ ಇದು ಅರ್ತ್ ವಾಮ್ಸ್ ಬಂದವು ಇಲ್ಲಿ. ಸೊ ಇದೇ ಥರ ನಾನು ಇಲ್ಲಿ ಹಾಕೋಗಿದ್ದೆ ನೋಡಿರಿ, ಇದೇ ಥರ ಇಲ್ಲಿ ಹಾಕೋಗಿದ್ದೆ ನೋಡ್ಬೋದು ನೀವು ಎಷ್ಟೊಂದು ಅರ್ತ್ ವಾಮ್ಸ್ ಇಲ್ಲಿ ಬಂದವಂತೇಳಿ. ಸೊ ಮೇನ್ ಏನಂದ್ರೆ ಇದಕ್ಕೆ ನೋಡಿರಿ ಎಷ್ಟು ಬಂದವು ನೋಡಿರಿ. ಸೊ ಇದೇ ಥರ ನಾನು ಕಿಚನ್ ವೇಸ್ಟ್ ಇಲ್ಲೆಲ್ಲ ಹಾಕಿ ನೋಡಿರಿ ಎಷ್ಟಿದಾವ ಬಾಬಾ. ಸೊ ಇದೆಲ್ಲ ನೋಡಿರಿ ಲಾಸ್ಟ್ ಟೈಮ್ ಹಾಕಿದ್ದು ನನಗೆ ಇದೆಲ್ಲ ಹಾಕಿದ್ದೆ. ಸೊ ಇದರಿಂದಲೇ ಜಾಸ್ತಿ ಅರ್ತ್ ವಾಮ್ಸ್ ನಮಗೆ ಬೆಳವಣಿಗೆ ಆಗ್ತದೆ ನೋಡ್ರಿ. ಇಲ್ಲಿ ತೋರಿಸಿ ನಿಮ್ಗೆ ನೋಡಿರಿ ಈ ಕಡೆ ಇಲ್ಲಿ ನಾನು ಹಿಂಗೇನೆ ಹಾಕಿದ್ದು. ಸೊ ನೋಡಿರಿ ತೋರಿಸ್ಲಿಕ್ಕತ್ತವ. ಸೊ ನೋಡಿರಿ ಎಷ್ಟಿದಾವಂತೆ ನೋಡಿರಿ. ಆಮೇಲೆ ಅದ್ರ ಜೊತೆಗೆ ಇವು ತೆಂಗಿನ ಒಂದು ನಾರುಗಳು ಇಡೋದು ಮರಿಬಾರ್ದು, ಇವು ಮೇನು. ಇದ್ರಿಗೆ ತಂಪಿರುತ್ತೆ, ಸ್ವಲ್ಪ ಜಾಸ್ತಿ ಅರ್ತ್ ವಾಮ್ಸ್ ಇದು ಕೆಳಗೆ ಕೂಡ್ತಾವೆ. ಸೊ ಫ್ರೆಂಡ್ಸ್ ಈಗ ಗುಡ್ ಆಫ್ಟರ್ನೂನ್ ಎಲ್ಲರಿಗೂ. ಸೊ ಮಧ್ಯಾಹ್ನ ಆಗೈತೆ. ಮಧ್ಯಾಹ್ನದಾಗ ನಾನು ಒಂದು ಸ್ವಲ್ಪ ಕೆಲಸ ಮಾಡ್ಲಿಕ್ಕೆ ಬಂದೀನಿ. ಇವತ್ತು ವೆಡ್ನಸ್ಡೇ. ಸೊ ನಿಮ್ಗೆ ತೋರಿಸಿದ್ನಲ್ಲ ಎಷ್ಟೆಲ್ಲ ನಾನು ಹೆಂಗೆ ಗೊಬ್ಬರ ಹಾಕ್ತೀನಿ ಅಂಥೇಳಿ. ಅದೇ ಗೊಬ್ಬರಲಿಂತಾನೆ ನೋಡಿರಿ ಇವತ್ತು ಎಷ್ಟೊಂದೆಲ್ಲ ಫ್ಲವರ್ಸ್ಗಳು ನನ್ನ ಹತ್ರ ಬಂದಿದ್ದು. ನಾನು ಯಾವುದೂ ಗೊಬ್ಬರನ ಜಾಸ್ತಿ ಖರೀದಿ ಮಾಡಲ್ಲ, ಮಾಡ್ತೀನಿ ಬಟ್ ಅಷ್ಟೊಂದೆಲ್ಲ ನಾನು ಖರೀದಿ ಮಾಡೋಂಗಿಲ್ಲ. ಸೊ ಎಲ್ಲ ಪಾಟ್ದಾಗೂ ನಾನು ಇದೇ ಥರ ಇಲ್ಲಿ ನೋಡ್ರಿ ಇದೇ ಥರ ಮಾಡ್ತೀನಿ. ಇದ್ರಾಗ ನಾನು ಮೊನ್ನೆ ಒಂದು ಕಿಚನ್ ವೇಸ್ಟ್ ಎಲ್ಲ ಹಾಕಿ ಇದ್ರಾಗ ಗೊಬ್ಬರ ಮಾಡಿದ್ನಲ್ಲ, ಸೊ ಅದ್ರಾಗ ಕರ್ಬೂಜದ್ದು ಇಲ್ಲಿ ನೋಡ್ರಿ ಇವು ಬೀಜ ಇದ್ವಲ್ಲ, ಸೊ ಅವೆಲ್ಲ ನೋಡ್ರಿ ಹೆಂಗೆ ನಾಟಿ ಬಂದವ. ಸೊ ಇವ್ನು ತೆಗಿತೀನಿ ನಾನು. ಇದರಲ್ಲಿ ಏನೋ ತರಕಾರಿ ಗಿಡ ಹಾಕ್ಕೊಳ್ಳೋಣ ಅಂಥೇಳಿ ಬಿಟ್ಟಿನಿ. ಇದನ್ನು ಹಿಂಗೆ ನಾವು ತೆಗೆದ್ವು ಅಂದ್ರೆ ನಿಮ್ಗೆ ತೋರಿಸ್ಲಿ ಒಂದು ನಿಮಿಷ. ಸೊ ನೋಡಿರಿ ಇದ್ರೊಳಗೆ ನಾನು ಅದು ಹಾಕಿರೋದು ಎಲ್ಲ ಅಂಶ ಏನೇನೂ ಕಾಣ್ತಾ ಇಲ್ಲ ನೋಡಿರಿ. ಸೊ ಇದರಲ್ಲಿ ನಾನೀಗ ತರಕಾರಿ ಗಿಡ ಹಾಕೋಬೇಕಂತೇಳಿ ಇದನ್ನು ರೆಡಿ ಮಾಡಿ ಒಂದು ಬೆಂಡೆಕಾಯಿ ಗಿಡ ನಾಟಿದ್ದೆ ಅವತ್ತು ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೆ ನಾನು. ಸೊ ಅದು ನೋಡ್ರಿ ಒಂದು ಸ್ವಲ್ಪ ಅದು ಈ ಪರಿಸ್ಥಿತಿಗೆ ಬಂದದ. ಸೊ ನೋಡ್ಬೇಕು ಇಲ್ಲಿ ನೋಡ್ರಿ ಎಷ್ಟು ಚೆಂದಾಗಿದೆ ಇದು ಮಣ್ಣು ಅಂಥೇಳಿ. ಇದ್ರಾಗ ಸ್ವಲ್ಪ ನಾನು ನೀರು ಸ್ವಲ್ಪ ಅವಾಗವಾಗ ಮಿಸ್ ಆಯಿತು ನಂಗೆ ನೀರು ಹಾಕಲಿಕ್ಕೆ. ಬಟ್ ಇದು ನೋಡಿರಿ ಎಲ್ಲೆಲ್ಲೂ ಕಾಣಿಸ್ತಾ ಇಲ್ಲ ನಮಗದು. ನಾನು ಇಲ್ಲಿ ಇದ್ರೊಳಗೆಲ್ಲ ಕಿಚನ್ ವೇಸ್ಟ್ ಎಲ್ಲ ಹಾಕಿದ್ದೆ ಅಂಥೇಳಿ. ಸೊ ಇದು ಪೂರ್ತಿ ಇವಾಗ ಮಣ್ಣಾಗಿ ಚಂದ ಕನ್ವರ್ಟ್ ಆಗಿದೆ. ಸೊ ಇದ್ರಾಗ ಏನಾರು ಬದನೆ ಗಿಡ ಅಥವಾ ಬೆಂಡೆ ಗಿಡ ಹಾಕ್ಬೇಕಂತ ಅನ್ನಾಗತ್ತೀನಿ. ಸೊ ಬೆಂಡೆ ಗಿಡ ಬೇಸಿಗೆಗೆ ಒಂದು ಸ್ವಲ್ಪ ನನಗೆ ಕೈ ಕೊಡಕತ್ತದ, ಅದು ಅಷ್ಟೊಂದಾಗಿ ಬರ್ತಾ ಇಲ್ಲ. ಇಲ್ಲಿ ನೋಡ್ರಿ ಈ ಸಣ್ಣ ಸಣ್ಣ ಗಿಡ ಏನು ಬೆಳೆದಿರ್ತಾವಲ್ಲ ಇದನ್ನೆಲ್ಲ ನಾನು ಹಿಂಗೆ ತೆಕ್ಕೊಂಡು ಇದನ್ನ ಗಿಡ ಬಂದಿದ್ದೇನೋ. ಸೊ ನೋಡಿರಿ ಈ ಥರ ಇವೆಲ್ಲ ತೆಕ್ಕೊಂಡು ಏನು ಮಾಡ್ತೀನಿ ಅಂದರೆ ಒಂದು ಈ ವೇಸ್ಟ್ ಗಿಡಗಳು ಇಲ್ಲಿ ಹೆಂಗೆ ತೆಗೆದು ಜಮಾ ಮಾಡಿ ನೋಡ್ರಿ. ಸೊ ಇವನ್ನೆಲ್ಲ ಒಂದು ಖಾಲಿ ಪಾಟ್ನೇ ಹಾಕ್ತೀನಿ. ಆ್ಯಕ್ಚುಲಿ ಇಲ್ಲೊಂದಿಷ್ಟು ಇಟ್ಟಿನ ತೊಗೊಂಡೋಗೋಣ ಅಂತ. ಇಲ್ಲಿ ನೋಡ್ರಿ ಈ ಥರ ಹಿಂಗೆ ತೆಗೆದೇನು ಇಟ್ಟಿರ್ತೀನಲ್ಲ, ಸೊ ಇದನ್ನು ತೋರಿಸ್ತೀನಿ ನೋಡ್ರಿ. ಸೊ ಇದನ್ನೆಲ್ಲ ಒಂದು ಇಲ್ಲೇ ಖಾಲಿ ಪಾಟ್ ಇಟ್ಕೊಳ್ಳೋದು. ಆ ಖಾಲಿ ಪಾಟ್ನಾಗ ಹಿಂಗೆ ಹಾಕೊತ ಹೋಗೋದು. ಇದು ಒಣಗಿಬಿಡ್ತಾ ಪೂರ್ತಿ ಡ್ರೈ ಆಗುತ್ತೆ. ಡ್ರೈ ಆದಮೇಲೆ ಮತ್ತು ನಮ್ಗೆ ಇಲ್ಲಿ ಕೆಳಗಡೆ ಪಾಟ್ ತುಂಬಬೇಕಾದ್ರೆ ಇದು ಯೂಸ್ ಆಗುತ್ತೆ. ಸೊ ಕಿಚನ್ ವೇಸ್ಟ್ ಆಗಲಿ ಗಾರ್ಡನ್ ವೇಸ್ಟ್ ಆಗಲಿ ಈ ಥರ ನಾನು ಯೂಸ್ ಮಾಡ್ಕೋತಾನೆ ಇರ್ತೀನಿ. ಇಲ್ಲಿ ನೋಡ್ರಿ ಎಷ್ಟೆಲ್ಲ ತರಕಾರಿ ಬಂದದ್ದು. ಇದು ತೆಗಿಯೋಕ್ಕಾಗಿಲ್ಲ ನನಗೆ. ಬಟ್ ಇವಾಗ ನಾನು ಏನು ಮಾಡೋಕ್ಕೆ ಬಂದೀನಿ ಅಂದರೆ ಆ್ಯಕ್ಚುಲಿ ಸ್ವಲ್ಪ ಆಗ್ಲಿಕ್ಕತ್ತಿತ್ತು. ಹಾಗಾಗಿ ಸ್ವಲ್ಪ ಕ್ಲೀನಿಂಗ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದು ನಾನು. ಅದಕ್ಕೆ ಬೆಳಗ್ಗೆಯಿಂದ ಎಲ್ಲ ನನ್ನ ಮನೆ ಕೆಲಸ ನೀಟಾಗಿ ಮಾಡಿಕೊಂಡು ಈಗ ನಾನು ಕ್ಲೀನಿಂಗ್ ಕಡೆ ಬಂದೀನಿ. ಸ್ವಲ್ಪ ಬಿಸಿಲು ನೆರಳು ಬರ್ಲಿಕ್ಕೆ ಇದೊಂದು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಗಿಡಗಳಿಗೆ ನಾನು ಇನ್ನೇ ಸಾಯಂಕಾಲ ನೀರು ಹಾಕಿನಿ. ಇಲ್ಲಿ ಈ ಲೈನಿಗೆ ಹಿಂಗೆ ನಿಂತಂದರೆ ಇಷ್ಟು ಘಮ ಬರುತ್ತಾ ಇಲ್ಲೆಲ್ಲ. ಸೊ ನೋಡಿರಿ ಎಲ್ಲ ಇದೊಂದು ಜಾಸ್ತಿ ಹೂ ಬರೋ ಗಿಡ, ಇದು ಸಿಂಗಲ್ ಪೆಟ್ಲಲ್ಲ. ಸೊ ಜಾಸ್ತಿ ಹೂ ಬರೋ ಗಿಡ. ಸ್ಪೆಷಲ್ ಹೂ ತೋರಿಸ್ಲಾ ಇವತ್ತು. ಇಲ್ಲಿ ನೋಡ್ರಿ ಇದು ಅರಳಿತ್ತ ಲೈಟ್ ಕಲರ್ ಅದೇ. ಲೈಟ್ ಕಲರಲ್ಲಿ ಒಳಗೆ ಒಂದೊಂದಿಷ್ಟು ಹಿಂಗೆ ರೆಡ್ ಶೇಡ್ ಅದೇ. ಸೊ ಇದು ಇನ್ನು ಉಳಿದ ಗಿಡಗಳನ್ನು ಚೆನ್ನಾಗದವ ನೋಡ್ರಿ. ಇನ್ನು ಉಳಿದ ಗಿಡಗಳು ಚೆನ್ನಾಗದವು. ಸ್ವಲ್ಪ ಹೂ ಬರೋದೊಂದೇ ವೇಟಿಂಗ್ ಐತೆ. ಸೊ ಯಾಕಂದರೆ 2-3 ಕಲರು, ಒಂದು ಕಲರ್ ಅಂತೂ ಬಂತು, ಇನ್ನೊಂದು ರೆಡ್ ಅದೇ,
ಇನ್ನು 2 ಕಲರ್ ಯಾವುದೋ ಸ್ವಲ್ಪ ನೋಡ್ಕೋಬೇಕು. ನೋಡ್ಕೊಂಡ್ಮೇಲೆ ಗೊತ್ತಾಗುತ್ತಾ. ₹600 4 ಗಿಡ ಬಂದದ್ದು ನನಗೆ. ಬಟ್ ₹600 ಗಿಡಕ್ಕೆ ₹100 ಕೊರಿಯರ್ ಚಾರ್ಜ್. ಸೊ ಅದಾದಮೇಲೆ ನೋಡ್ರಿ, ಇದು ಹಣ್ಣು ಇಲ್ಲೇ ಬಿಟ್ಟಿದ್ನಲ್ಲ, ಸೊ ಒಣಗಿ ಕಾಯಿ ಆಗ್ಲಿಕ್ಕೆ. ಸೊ ಎಲ್ಲ ಕೆಲಸ ಮಾಡ್ಕೊತೀನಿ ಇವಾಗ. ಸದ್ಯಕ್ಕೆ ನಾನೆಲ್ಲ ಕೆಲಸ ಮಾಡ್ಕೊಂಡ್ಮೇಲೆ ಮತ್ತು ನಿಮಗೆ ಸಿಗ್ತೀನಿ. ಸೊ ಎಲ್ಲದರಲ್ಲಿ ಜಸ್ಟ್ ನನ್ನ ಕಿಚನ್ ವೇಸ್ಟ್ ಎಲ್ಲ ತಂದು ಹಾಕಿನಿ. ಇದು ಲಕ್ಷ್ಮಣ ಫಲ, ಇದು ಲಕ್ಷ್ಮಣ ಫಲ, ಅದು ರಾಮಫಲ. ಏನು ಇದೇ ರಾಮಫಲನು, ಇದೇ ರಾಮಫಲ ಇರ್ಬೋದೇನೋ. ಸೊ ಇದರಲ್ಲಿ ಇನ್ನು ಹೂವು ಕಾಯಿ ಬರೋದು ಲೇಟ್ ಅನ್ಕೋತೀನಿ, ಯಾಕಂದ್ರೆ ಭಾಳ ದೊಡ್ಡ ಕಾಯಿ ಬರ್ತಾವೆ. ಸೊ ಹೂವು ಎಲ್ಲ ಅರಳಿದ್ವಲ್ಲ, ಗೊತ್ತಿಲ್ಲ ಇದ್ರಾಗ ಎಷ್ಟು ಉದುರ್ತಾವೋ, ಎಷ್ಟು ಕಾಯಿ ಆಗ್ತಾವೋ ಅಥವಾ ಕಾಯಿ ಆಗ್ತಾವೋ ಇಲ್ಲನೋ ಅಷ್ಟ ಗೊತ್ತಿಲ್ಲ. ನೋಡೋಣ ಅಂತ. ಸದ್ಯಕ್ಕಂತೂ ಎಲ್ಲ ಹೂವು ಅರಳಿ ಮುಗ್ದದ್ದು ಅದ್ರದ್ದು. ಅಲ್ಲಿ ನೋಡ್ರಿ ಆ ಕಡೆನೂ ಒಂದಿಷ್ಟು. ಸೊ ಇಲ್ಲಿ ನೋಡ್ರಿ. ಸೊ ಇದಲ್ಲದೆ ಇನ್ನೊಂದಿಷ್ಟು ಅಲ್ಲಿ ಗಿಡಗಳು ಬಂದ, ಇನ್ನೂ ಮೆರವಣಿಗೆ ಉಂಟು. ಅದಿಲ್ಲಿ ಎಷ್ಟು ಡಿಸ್ಟರ್ಬೆನ್ಸೇ ಇದೆ ನಮ್ಮ ಮನೆಗೆ. ಇಲ್ಲಿ ನೋಡ್ರಿ, ಇದರಲ್ಲೂ ಫುಲ್ಲು. ಇಲ್ಲಿ ನೋಡ್ರಿ, ಇವಾಗ ಮತ್ತೆ ಬಿಸಿಲು ಕಮ್ಮಿ ಆಯ್ತು, ನೆರಳು ಬಂತು. ಇಲ್ಲಿ ನೋಡ್ರಿ, ರೆಡ್ ಕಲರ್. ಸೊ ಎಲ್ಲ ಹೂಗಳು ಚೆಂದಾಗಿ ಅರಳಿಗತ್ತಾವ. ಈಗ ತಂದು ನಾನು ಸ್ವಲ್ಪ ನೋಡ್ರಿ, ಕಿಚನ್ ವೇಸ್ಟ್ ಹಾಕಿದ್ಮೇಲೆ ಮತ್ತೆ ಸ್ವಲ್ಪ ಗೊಬ್ಬರ ಹಾಕೇನೆ ಈಗ ತಂದು. ವಾವ್, ಇದೆ ಎಷ್ಟು ಮಸ್ತಾಗಿದೆ ಹೂವು. ಇಲ್ಲಿ ಯೆಲ್ಲೋ ಕಲರ್, ಎಲ್ಲೋ ಅಲ್ಲಿನೇ ಇದು ನೋಡ್ರಿ, ಎಷ್ಟು ದೊಡ್ಡದಾಗಿದೆ ಸೈಜ್, ಗೊತ್ತಾಯಿಲ್ಲ ನೋಡ್ರಿ, ಎಷ್ಟು ದೊಡ್ಡ ಸೈಜ್ ಅದ ಇದು. ಇನ್ನು ರೋಸ್ ಗಿಡದಲ್ಲಿ ರೋಸ್. ನೋಡ್ರಿ, ಸೊ ಕೆಲವೊಂದು ಗಿಡದಲ್ಲಿ ಈ ಸತಿ ಯಾವುದೋ ಹೂವು ಹುಳ ಹತ್ತಬಾರ್ದು ಅಂಥೇಳಿ ಭಾಳ ಕೇರ್ ತೊಗೊಂಡಿನಿ ನಾನು. ಸ್ವಲ್ಪ ಇದ್ದಾಗ ನಾನು ಭಾಳ ಮ್ಯಾನೇಜ್ ಮಾಡೀನಿ. ಇನ್ನು ಇದು ಅವ್ರಿ ಬಳ್ಳಿ ಏನೈತಲ್ಲ, ಅವ್ರಿ ಬಳ್ಳಿ ನಾನು ಈ ಕಡೆ ಬೇರೆದ್ರಾಗ ದೊಡ್ಡದಾಗಿ ಈ ಸರಿ ಹಚ್ಕೊತೀನಿ ಆ ಕಡೆ. ಸೊ ಇಲ್ಲೆಲ್ಲ ಹೂಗಳು ಅರಳಿದಾವೆ ನೋಡ್ಬೋದು ನೀವು. ಸೊ ಇಲ್ಲೆಲ್ಲ ನಾನು ಕ್ಲೀನಿಂಗ್ ಮಾಡ್ಕೊತೀನಿ. ಅದಲ್ಲದೆ ನಾನು ಫಿಶ್ ಟ್ಯಾಂಕ್ ಕೂಡ ಕ್ಲೀನ್ ಮಾಡ್ಬೇಕಂತ ಹೇಳಿ ಅದಕ್ಕೆ ತೋರಿಸಲ್ಲ, ಇನ್ನೂ ತೋರಿಸ್ಬೇಕಂದ್ರೆ ನಿಮಗೆ. ಇಲ್ಲಿ ನೋಡ್ರಿ ಹೂಗಳು, ಇದ್ರಾಗ 2 ಕಲರ್ ಇದೆ, ಒಂದು ಪಿಂಕ್ ಬ್ಲೂ, ಇನ್ನೊಂದು ಪಿಂಕ್ ವೈಟ್. ಇದ್ರಾಗ ಎಷ್ಟು ಮಧ್ಯಾಹ್ನ ಅಷ್ಟು ಬಿಸಿಲಿಗೂ ಹಿಂಗೆ ಐತೆ ನೋಡ್ರಿ. ಇದು ನಿನ್ನೆ ಮೊನ್ನೆಕ್ಕಿಂತ ಮತ್ತಿವತ್ತು ಇಷ್ಟು ದೊಡ್ಡದಾಗಿದೆ. ಸೊ 4-5 ಬೆಂಡೆಕಾಯಿ ಬದನೆಕಾಯಿ ಅಲ್ಲಿ ಬಂದು ಅಂದ್ರೆ ಇಲ್ಲಿ ನೋಡ್ರಿ, ಇಲ್ಲೊಂದು ಆಗಿದೆ, ಅಲ್ಲೊಂದು ಆಗಿದೆ. ಒಂದು 2-3 ದಿವಸ ಬಿಟ್ಟರೆ ಸ್ವಲ್ಪ ಎಲ್ಲ ಕಡೆ ಚೆಂದಾಗಿ ಬರ್ತಾವೆ. ಈ ಪರ್ಸ್ಲಿನೂ ಅರಳಿಗತ್ತಾವ ಅಲ್ಲಿ. ಸೊ ಇದು ಫಿಶ್ ಟ್ಯಾಂಕ್ ನಾನು ಸ್ವಲ್ಪ ನಿನ್ನೆ ಖಾಲಿ ಮಾಡೀನಿ, ತೊಳಿಬೇಕಂತೇಳಿ. ಸದ್ಯಕ್ಕೆ ಒಂದು 10 ಇದಾವೆ, ಎಲ್ಲ ಪಕ್ಷಿ ತಿಂದೋಗ್ಯಾವ. ಅದರ ಸಲುವಾಗಿ ಇದನ್ನು ತಂದಿದ್ದು ನಾನು, ಇದನ್ನು ತಂದು ಮುಚ್ಚಾಕಿದ್ದು. ಸೊ ನೋಡೋಣಂತೆ. 10-11 ಇದಾವೆ, 11-12 ಅಷ್ಟಿದಾವೆ ನೋಡಿರಿ ಫಿಶಲ್ಲಿ. ನೋಡಲಿಕ್ಕತ್ತವಲ್ಲ ಅಷ್ಟು ಫಿಶ್. 4, 5, 6, 7, 8, 9, 10, 11, 12 ಇದಾವೆ ಟೋಟಲ್. ಸೊ ಇಷ್ಟು ಕೆಲಸ ಮುಗಿಸ್ಕೊತೀನಿ ಫ್ರೆಂಡ್ಸ್ ನಾನು. ಇಷ್ಟು ನೀರು ಹಾಕಿದ್ರು ಬಿಸಿಲು ನೋಡ್ರಿ ಹೆಂಗೈತೆ, ರಣ ಅಂತ.